ಕಳೆದ 5 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸುತ್ತಾ ಬಂದಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಮಾದರಿಯಾದದ್ದು ಎಂದು ಸಿರ್ಸಿಯ ಶೈಕ್ಷಣಿಕ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಬಾವಿಕೇರಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾ ಮತ್ತು ದಾಂಡೇಲಿ ತಾಲೂಕು ಘಟಕಗಳ ಆಶ್ರಯದಲ್ಲಿ ರೋಟರಿ ಶಾಲಾ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಕನ್ನಡ ಭಾಷಾ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ತಾಲೂಕಿಗೆ ಹೋಗಿ ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಈ ಅಭಿನಂದನಾ ಕಾರ್ಯಕ್ರಮ ರಾಜ್ಯದ ಬೇರೆಲ್ಲೂ ನಡೆಯುವುದಿಲ್ಲ. ಸರ್ಕಾರದ ಅಥವಾ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಯಾವುದೇ ಅನುದಾನವಿಲ್ಲದೆ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಇಂತಹದೊಂದು ಮಹತ್ವದ ಕಾರ್ಯಕ್ರಮ ಮಾಡುತ್ತಿರುವ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ BN ವಾಸರೆ ಹಾಗೂ ಎಲ್ಲಾ ತಾಲೂಕುಗಳ ಘಟಕಗಳ ಅಧ್ಯಕ್ಷರ ಪದಾಧಿಕಾರಿಗಳ ಪ್ರಯತ್ನ ನಿಜಕ್ಕೂ ಸಾರ್ಥಕವಾದುದು. ಮಾತೃಭಾಷೆ ಯಾವುದೇ ಇದ್ದರೂ ವಿದ್ಯಾರ್ಥಿಗಳು ನಾಡಭಾಷೆಯ ಬಗ್ಗೆ ಅಭಿಮಾನ ಹೊಂದವಿರಬೇಕು ಎಂದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮಾತನಾಡಿ, ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಆದರೆ ಈ ನೆಲದಲ್ಲಿ ಹುಟ್ಟಿದ ಮೇಲೆ ನಾವು ನಮ್ಮ ನಾಡಭಾಷೆಯನ್ನು ಗೌರವಿಸಬೇಕು. ಪರಿಷತ್ತು ಕಳೆದ 5 ವರ್ಷಗಳಲ್ಲಿ 5,000ರಷ್ಟು ವಿದ್ಯಾರ್ಥಿಗಳನ್ನು ಗೌರವಿಸಿ ದಾಖಲಾರ್ಹ ಕಾರ್ಯಕ್ರಮ ಮಾಡಿದೆ ಎಂದರು. ಹಳಿಯಾಳ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಶಾಂತ್ ನಾಯಕ್ ಬೆಲೇಕೆರಿ, ದಾಂಡೇಲಿ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ಉತ್ಪಲ್ ಶಿರೋಡ್ಕರ್, ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಮಸೂರು, ದಾಂಡೇಲಿ ತಾಲೂಕಾ CRP ಲಲಿತಾ ಪುಟ್ಟೇಗೌಡ, ರೋಟರಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಕಲ್ಪನಾ ನಾಯ್ಕ್ ಇತರರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ BN ವಾಸರೆ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕನ್ನಡದ ಕಾಳಜಿಯ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಬೇಕೆನ್ನುವ ಕಾರಣಕ್ಕಾಗಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ವ್ಯವಹಾರಕ್ಕಾಗಿ ಯಾವುದೇ ಭಾಷೆಯನ್ನು ಕಲಿಯೋಣ, ಆದರೆ ಎದೆಯ ಭಾಷೆ ಕನ್ನಡವನ್ನ ಮರೆಯದೆ ಬೆಳೆಸೋಣ ಎಂದರು. ನಾನು ಹೇಳಿದೆ, ಮೋಹನ್ ಅವರು ಹೇಳಿದ್ರು, ನವೆಂಬರ್ ಅವಧಿ ಮುಗಿತದೆ ಅಂತ ಹೇಳಿ. ನನಗೆ ಅನಿಸ್ತಾ ಇದೆ ಅವಧಿ ಮುಗಿದ್ರೆ ಸಾಕು ಅಂತ ಹೇಳಿ. ಇವರು ಹೇಳ್ತಾರೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಹೇಳಿ. ಅದು ಕೂಡ ನನ್ನ ಮನೆಯಲ್ಲಿ ಬಂದಾಗ ಯೋಚನೆ ಮಾಡೋದು. ಅವರಿಗೆ ಗೊತ್ತು 5 ವರ್ಷದಲ್ಲಿ ನಾನೇನಾಗಿದ್ದೀನಿ, ಅವರೇನಾಗಿದೆ, ನನ್ನ ಕುಟುಂಬ ಏನಾಗಿದೆ ಅನ್ನೋದು ಎಲ್ರಿಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತು. ಹಾಗಾಗಿ ಅದನ್ನು ಮಾಡಬೇಕು. ಆ ಹುದ್ದೆಗೆ ಬರುವ ಸಂದರ್ಭದಲ್ಲಿ ನಾವು ನಮ್ಮ ಆಜೀವ ಸದಸ್ಯರಿಗೆ ಕೊಟ್ಟ ಮಾತುಗಳಿದೆಯಲ್ಲ, ನಾವು ಇಷ್ಟನ್ನ ಮಾಡ್ತೇವೆ ಕಾರ್ಯಕ್ರಮಗಳನ್ನ ಅಂತ ಹೇಳಿ, ಆ ಕಾರಣಕ್ಕಾಗಿ ನಾವು ಮಾಡಬೇಕು. ಮಾಡದೇ ಇದ್ರೆ ನಾವು ಬೇರೆ ಹೇಗೆ ರಾಜಕಾರಣಿಗಳಿಗೋ, ಶಾಸಕರಿಗೋ, ಸಂಸದರಿಗೋ, ಸಚಿವರಿಗೋ ಬೈತೀವಲ್ಲ, ಹಾಗೆ ನಮ್ಮನ್ನ ಆಡಿಕೊಳ್ಳೋದೇನಿರ್ತಾರೆ. ಆ ಕಾರಣಕ್ಕಾಗಿ ನಾವು ಮಾಡಬೇಕಾಗ್ತದೆ, ಎಷ್ಟೇ ಕಷ್ಟ ಬಂದರೂ ಕೂಡ. ಮತ್ತೆ ಇವರು ಹೇಳಿದ ಹಾಗೆ ಕಳೆದ 5 ವರ್ಷಗಳಲ್ಲಿ ನಾವು ಸುಮಾರು 5 ವರ್ಷ ಈ ಅವಧಿಯನ್ನು ಹಿಡಿದ್ರೆ ಸುಮಾರು 5,000ರಷ್ಟು ವಿದ್ಯಾರ್ಥಿಗಳನ್ನ ಗೌರವಿಸಿದಾಗ, ಮೊದಲ ಅವಧಿಯಲ್ಲಿ 1,250, ಎರಡನೇ ಅವಧಿಯಲ್ಲಿ ಸುಮಾರು 1100, ಮೂರನೇ ವರ್ಷ 1000 ಸಮೀಪ, 4ನೇ ವರ್ಷ 900, ಈ ಸಲ ಮತ್ತೆ 950 ವಿದ್ಯಾರ್ಥಿಗಳನ್ನು ನಾವು ಗೌರವಿಸ್ತಾ ಇದ್ದೀವಿ. CRPಗಳಾದ ಶ್ರೀದೇವಿ ಪುಲೆ, BV ಹಜೀರಬಿ ವೇದಿಕೆಯಲ್ಲಿದ್ದರು. ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ಬೆಂಗಳೂರಿನ ಅಭಿನವ ಪ್ರಕಾಶನ ನೀಡಿದ ಕನ್ನಡದ ಪುಸ್ತಕ, ಕಾಗದ ಕಂಪನಿಯ ನೋಟ್ಬುಕ್, VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್, ಬಾಬಣ್ಣ ಶ್ರೀವತ್ಸ, ಉಜ್ವಲ ಸದ್ದಲಗಿ ಸೇರಿದಂತೆ ಹಲವು ದಾನಿಗಳು ನೀಡಿದ ಕಲಿಕಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿದರು. ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದರು. ಪದಾಧಿಕಾರಿ ವೆಂಕಮ್ಮ ಗಾಂವ್ಕರ್ ವಂದಿಸಿದರು. NR ನಾಯ್ಕ್ ನಿರೂಪಿಸಿದರು. ಪರಿಷತ್ ಕಾರ್ಯದರ್ಶಿ ಗುರುಶಾಂತ ಜಡೆ, ಹಿರೇಮಠ ಸದಸ್ಯರಾದ ಸುರೇಶ್ ಪಾಲನ್ಕರ್ ಮುಂತಾದವರು ಸಹಕರಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದ ಶಾಲೆಗಳ ಅಧ್ಯಾಪಕರನ್ನು ಕೂಡ ಸನ್ಮಾನಿಸಿ ಗೌರವಿಸಿದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.